ಮೇಡಮ್ ಏನಂತೀರಿ ಈಗ ಎಲೆಕ್ಷನ್? ನಾವ್ ಅಲ್ಲೊಂದ್ ಇಲ್ಲೊಂದ್ ಬೇಡ ಮಾತು. ನಮ್ದು ಓಟ್ ಬಂದು ಪ್ರತಿಭಟನೆಗೆ. ಕೊಟ್ಟಿರೋ ಮಾತೆಲ್ಲ ಉಳಿಸ್ಕೊಂಡಿದ್ದಾರೆ ಅವರು. ಕಷ್ಟ ಅಂತ ಹೋಗಿರೋಗೆಲ್ಲಾನು ಒಳ್ಳೇದ್ ಮಾಡಿದ್ದಾರೆ. ಕಷ್ಟ ಜಾಸ್ತಿ ಅನುಭವಿಸ್ಬಿಟ್ಟಿವಿ ನಾವು ಆ ಟೈಮ್ನಲ್ಲಿ. ದುಡ್ಡಿಲ್ಲ ಅಂದ್ರೆ ನಾವು ಮಾತಾಡೋಂಗಿಲ್ಲ, ಹತ್ ಕಡೆಯಿಂದ ಬರೋಂಗಿಲ್ಲ, ಇತ್ ಕಡೆಯಿಂದ ಹೋಗೋಂಗಿಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಒಂದ್ ಕಡೆ ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ, ಮತ್ತೊಂದು ಕಡೆಯಲ್ಲಿ ಚುನಾವಣೆ ತಾಪಮಾನ ಹೆಚ್ಚಾಗಿದೆ. ಈ ಎರಡು ತಾಪಮಾನವನ್ನು ಕಡಿಮೆ ಮಾಡಬೇಕು ಅಂತಂದ್ರೆ ಈ ರೀತಿಯಾಗಿ ಸಿಕ್ತಂತ ರಸ್ತೆನಲ್ಲಿ ಸಿಗುವಂತ ಎಳ್ನೀರನ್ನ ಕುಡಿದು ತಂಪು ಮಾಡ್ಕೊಬೇಕು. ಸೊ ಈಗ ಇವರು ಮಹಿಳೆ ಇದಾರೆ, ಎಳ್ನೀರು ಮಾಡ್ತಿದ್ದಾರೆ. ಮೇಡಮ್ ಹೆಂಗ್ ನಡೀತಿದೆ ಬಿಸ್ನೆಸ್? ಸರ್ ಬೇಸಿಗೆ ಚೆನ್ನಾಗಿ ನಡೀತಾ ಇದೆ. ಎಷ್ಟು ಮಾಡ್ತಿದ್ದೀರಾ ಎಳ್ನೀರು? ಸರ್ 50, 40, ತುಂಬಾ ಸಣ್ಣಕ್ಕಿದೆ. 35 ಮಾಡ್ತೀವಿ ಸರ್. 35 ಮಾಡ್ತೀರಾ? ಓಕೆ. 40, 50 ಹೋಗುತ್ತೆ. 40, 50 ರೇಟ್ ಒಂದು ರೇಟ್ 30. ಮೇಡಮ್ ಏನಂತೀರಿ ಈಗ ಎಲೆಕ್ಷನ್? ಎಲ್ಲಾ ಕಡೆ ರಾಜಕೀಯ ಚರ್ಚೆ, ಎಳ್ನೀರು ಕುಡಿಯೋಕೆ ಬರೋರು ಚರ್ಚೆ ಮಾಡ್ತಿರ್ತಾರೆ. ಏನ್ ಅನ್ಸುತ್ತೆ ಮೇಡಮ್, ಇಲ್ಲಿ ಯಾವ ತರ ಚರ್ಚೆಗಳಾಗುತ್ತೆ? ಸರ್ ನಮ್ದು ಓಟ್ ಬಂದು ಪ್ರತಿಭಟನೆಗೆ. ಯಾಕೆಂದ್ರೆ ನಾವು ಒಂದೇ ಮಾತು ಹೇಳ್ಬಿಡ್ತೀವಿ, ನಾವ್ ಅಲ್ಲೊಂದ್ ಇಲ್ಲೊಂದ್ ಬೇಡ ಮಾತು. ನಮ್ದು ಓಟ್ ಬಂದು ಪ್ರತಿಭಟನೆಗೆ. ಯಾಕೆ ಚಿಕ್ಕ ವಯಸ್ಸು, ಅವ್ರಿಗೂ ಒಂದ್ಸಲ ಚಾನ್ಸ್, ಭಗವಂತನ ಆಶೀರ್ವಾದ ಇದೆ ಅವ್ರಿಗೆ. ಅವ್ರದ್ದು ಒಂದು ಆಶೀರ್ವಾದದಿಂದ ಬಂದಿದ್ದಾರೆ. ನೋಡೋಣ, ತುಂಬಾ ಕೆಲಸ ಮಾಡಿದ್ದಾರೆ. ಶಾಲಾ ಮಕ್ಕಳಿಗೆಲ್ಲಾನು ತುಂಬಾ ಅನುಕೂಲ ಮಾಡಿದ್ದಾರೆ. ಹಾಗೆ ಗೃಹಲಕ್ಷ್ಮಿ ಅದು ತುಂಬಾ ಮಕ್ಕಳಿಗೆ ಅನುಕೂಲ ಇದೆ. ಕೊಟ್ಟಿರೋ ಮಾತೆಲ್ಲ ಉಳಿಸ್ಕೊಂಡಿದ್ದಾರೆ ಅವರು. ಮುಂದೆ ನೋಡೋಣ ಇನ್ನು. ಅವ್ರ ಮಾತನ್ನ ಅವ್ರು ಉಳಿಸ್ಕೊಂಡಿದಾರ, ನೀವು ಈಗ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರಿಗೆ ಸಪೋರ್ಟ್ ಸರ್ ಮಾಡ್ಬೋದು. ಅವ್ರಿಗೆ ಪ್ರದೀಪ್ ಈಶ್ವರ್ ಯಾರಿಗೆ ಹೇಳ್ತಾರೋ ಅವ್ರಿಗೆ ಓಟ್ ಹಾಕ್ತೀರಾ? ಎಸ್ ಸರ್, ಎಸ್ ಖಂಡಿತ. ಗ್ಯಾರಂಟಿ ಸ್ಕೀಮ್ ಎಲ್ಲ ಬರ್ತಿದೆ ತಲುಪಾಗಿ. ಹೌದು ಸರ್, ಬರ್ತಾ ಇದೆ. ಅದ್ ಬಿಟ್ಟು ಬೇರೆ ಏನು ವರ್ಕ್ ಆಗಿದೆ ಇಲ್ಲಿ? ಬೇರೆ ಏನ್ ಅನುಕೂಲ ಆಗಿದೆ MLA ಅವ್ರ ಕಡೆಯಿಂದ? ಅವರು ಬೇರೆ ಅನುಕೂಲ ಅಂದ್ರೆ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ತುಂಬಾ ಅನುಕೂಲ ಮಾಡಿದ್ದಾರೆ ಸರ್. ತುಂಬಾ ಅನುಕೂಲ ಮಾಡಿದ್ದಾರೆ. ಈ ಕಷ್ಟ ಅಂತ ಹೋಗಿರೋ ಅವ್ರ ಹತ್ರ, ನಮಗ್ ಗೊತ್ತಿರೋ ಹಾಗೆ ಕಷ್ಟ ಅಂತ ಹೋಗಿರೋಗೆಲ್ಲಾನು ಒಳ್ಳೇದ್ ಮಾಡಿದ್ದಾರೆ. ಒಂದು ಹಾಸ್ಪಿಟ್ಲಿ ಆಗಿರ್ಬೋದು, ಆಂಬುಲೆನ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟ್ಟೆ ವಿತರಣೆ ಮಾಡಿದ್ದಾರೆ ಸರ್. ಬಟ್ಟೆ ಕೊಟ್ಟಿದ್ದಾರೆ, ಕಲಕ್ಷಪ್ ಕೊಟ್ಟಿದ್ದಾರೆ. ಮತ್ತೆ ಇನ್ನೇನ್ ಸರ್ ಬೇಕು? ಅವ್ರ ಮಾತು ಯಾವ ತರ ಕೊಟ್ಟಿದ್ದಾರೆ, ಖಂಡಿತ ಉಳಿಸ್ಕೊಂಡಿದ್ದಾರೆ. ಜಾಸ್ತಿ ಮಾತಾಡ್ತಾರೆ ಬರೀ MLA ಅಂತ ಹೇಳಿ ಬಿಜೆಪಿನವರ? ಇಲ್ಲ ಸರ್, ನೆವರ್ ಚಾನ್ಸೇ ಇಲ್ಲ. ಯಾಕೆಂದ್ರೆ ಅವ್ರ ಮಾತು ಯಾವ ತರ ಮಾತಾಡಿದ್ದಾರೆ ಅದೇ ತರ ನಡ್ಕೊಂಡಿದ್ದಾರೆ. ಎಷ್ಟೇ ಮಾತಾಡ್ಲಿ, ಮಾತಾಡಿದಂತೆ ನಡ್ಕೊಬೇಕು. ನಡ್ಕೊಂಡಿದ್ದಾರೆ ಸರ್, ನಡ್ಕೊಬೇಕಲ್ಲ, ನಡ್ಕೊಂಡಿದ್ದಾರೆ. ಖಂಡಿತ ನಡ್ಕೊಂಡಿದ್ದಾರೆ. ಓಟ್ ಖಂಡಿತ ಕಾಂಗ್ರೆಸ್ ಅವ್ರಿಗೆ ಓಟ್. ಅಮ್ಮವ್ರ ಏನ್ ಹೇಳ್ತೀರಿ? ಸರಿ, ಎಲೆಕ್ಷನ್ ಒಂದ್ ಕಡೆ ಸುಧಾಕರ್ ಅವ್ರು ನಿಂತವ್ರೆ, ನಿಮ್ಗೂ ಊರ್ ಕಡೆಯವ್ರೇನೆ. ಇನ್ನೊಂದ್ ಕಡೆ ಪ್ರದೀಪ್ ಈಶ್ವರ್ ಅವರು ಒಂದು ಕ್ಯಾಂಡಿಡೇಟ್. ಅಂದ್ರೆ ಪ್ರದೀಪ್ ಈಶ್ವರ್ ನಿಂತಿಲ್ಲ, ಆದ್ರೆ ಪ್ರದೀಪ್ ಈಶ್ವರ ಕ್ಯಾಂಡಿಡೇಟ್ ಅನ್ನೋ ರೀತಿನಲ್ಲಿ ಜನ ಮಾತಾಡ್ತಾವ್ರೆ. ಮೊದಲು ಸುಧಾಕರ್ ಅಣ್ಣವರು ನಮ್ ಕಾಂಗ್ರೆಸ್ ಕಡೆ ಇದ್ದಾಗ ಅವ್ರಿಗೆ ನಾವು ಓಟ್ ಮಾಡೇವಿ. ಆಮೇಲೆ ನಮ್ಗೆ ಜಾಸ್ತಿ ಬೆಲೆಗಳು ಮತ್ತೆ ಗ್ಯಾಸಿಂದು, ಸಿಲಿಂಡರ್ ಗ್ಯಾಸ್ ತಗೋಬೇಕಾದ್ರೆ 1000 ಚಿಲ್ಲರೆ ಮಾಡಿಬಿಟ್ರು. ನಮ್ಗೆ ಭಾಳ ಕಷ್ಟ ಆಗ್ಬಿಡ್ತು ಬಿಜೆಪಿ ಸರ್ಕಾರದಿಂದ. ನಮ್ಮಂತ ಬಡವರು ಕಷ್ಟ ಜಾಸ್ತಿ ಅನುಭವಿಸ್ಬಿಟ್ಟಿವಿ ನಾವು ಆ ಟೈಮ್ನಲ್ಲಿ. ಆಮೇಲೆ ಏನೋ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಬಂತು. ಅವ್ರು ಯಾವ ಥರ ಒಂದು 5 ಗ್ಯಾರಂಟಿ ಅಂತೇಳಿ ಹೇಳಿದ್ರು, ಅದೇ ಥರನೇ ಅವ್ರ ಮಾತು ನಡ್ಕೊಂಡಿದ್ದಾರೆ. ಏನೋ ಒಂದು ಸ್ವಲ್ಪ ನಮ್ಮಂಥವ್ರಿಗೆ ಒಂದು 100 ರೂಪಾಯಿ ನಾನು ತಗೊಂಬರೋದು, ಕೂಲಿಗೆ ಹೋದ್ರೆ ಹೂ ಕೀಳಕ್ಕೆ ಹೋದ್ರೆ ಒಂದು 100 ರೂಪಾಯಿ ಕೊಡ್ತಾರೆ. ಅದು 3 ದಿವ್ಸಕ್ಕೆ 4 ದಿವ್ಸಕ್ಕೆ. ಅಂಥವ್ರಿಗೆ ಒಂದು 2000 ಬಂದರೆ ನಮ್ಗೆ ಎಷ್ಟಿದೆ ಹೆಲ್ಪ್ ಆಗುತ್ತೆ. ಯಾವುದು ಇಲ್ದಿರ ಒಂದು ಫೋನ್ ಇಟ್ಕೊಂಡ್ರೆ, ನಾವು ಕರೆನ್ಸಿ ಇಲ್ಲ ಅಂದ್ರೆ ಫೋನ್ ಹೋಗೋದಿಲ್ಲ. ನಾವು ಮೊದ್ಲು ಏನ್ ಮಾಡೇವಿ ಅಂದ್ರೆ ಒಂದು ಚಾರ್ಜರ್ ಹಾಕಿಬಿಟ್ರೆ ಯಾರೋ ಬರೋರು ಬರ್ಲಿ ಬಿಡು ಅಂದ್. ಇವಾಗ ಏನಿಲ್ಲ, ದುಡ್ಡಿಲ್ಲ ಅಂದ್ರೆ ನಾವು ಮಾತಾಡೋಂಗಿಲ್ಲ, ಹತ್ ಕಡೆಯಿಂದ ಬರೋಂಗಿಲ್ಲ, ಇತ್ ಕಡೆಯಿಂದ ಹೋಗಂಗಿಲ್ಲ. ಆ ಥರ ಪರಿಸ್ಥಿತಿ ಆಗ್ಬಿಟ್ಟೈತೆ ಹೆಣ್ಮಕ್ಳಿಗೆ. ಅದಕ್ಕೆ ಏನೋ ಒಂದು ಸ್ವಲ್ಪ ನಮ್ಗೆ ಒಂಥರ ಉಸಿರಾಡಂಗೆ ಆಗೈತಿ ಈಗ. ಈಗ MLA ಅವ್ರ ಕಡೆಯಿಂದ ಏನೇನ್ ಅನುಕೂಲಗಳಾಗಿದೆ? ಸಿಗ್ತಾರ? ತಮ್ಮ ಕಷ್ಟ ಸುಖ ಆಲಿಸ್ತಾರ? ಬರ್ತಿರ್ತಾರ ಏರಿಯಾಗೆ? ಬರ್ತಾ ಇರ್ತಾರ. ಅವ್ರ ಇನ್ನ ಒಂದ್ ಸ್ವಲ್ಪ ಈ ಸತಿ ಏನಾದ್ರು ಬಂದ್ರೆ ಟೈಮ್ ಕೊಡೋಣ. ಗ್ಯಾರಂಟಿದು 2000 ರೂಪಾಯಿ ಹಂಗಾರೆ ಬತ್ತಾಯ್ತಲ್ಲ. ಅದ್ ಬಿಟ್ರೆ ಅಕ್ಕಿ ದುಡ್ಡು ಬರ್ತೈತೆ, ಕರೆಂಟ್ ಬಿಲ್ಲು ಬರ್ತಾ ಇದೆ. ಮತ್ತೆ ಬಸ್ಸು ಪಾಸ್ ಅಂತ ಹೇಳ್ಬಿಟ್ಟು ಮಾಡ್ಸೋರು. ಇವಾಗ ಏನಿಲ್ಲ, ಆಧಾರ್ ಕಾರ್ಡ್ ತಗೊಂಡು ಹೋದ್ರೆ ನಾವು ಬಸ್ನಾಗ ಹೋಗ್ತೀವಿ.
ಬಸ್ ಫ್ರೀ ಕೊಟ್ಬಿಟ್ರು, ಮನೇಲಿ ಹೆಂಗಸ್ರುಗಳು ಇರೋದೇ ಇಲ್ಲ, ಎಲ್ಲ ಟ್ರಿಪ್ ಹೋಯ್ತಾ ಇರ್ತಾರೆ ಅಂತಾರೆ. ಅದೆಲ್ಲ ಸುಳ್ಳು ಬಿಡಿ ಸರ್. ನಾನು ಇವಾಗ ಸುಮಾರು ಒಂದು 2-3 ತಿಂಗಳಿಗೊಂದ್ಸರಿ ನಾನು ನನ್ನ ಮಗ ಬೇರೆ ಕಡೆ ಇದ್ದಾನೆ, ಹೋಗ್ಬೇಕಾಗ್ತದೆ. ಅವಾಗ ಮಾತ್ರ ಒಂದು 50 ರೂಪಾಯಿ ಅಷ್ಟೇನೆ ಹೋಗ್ತೀನಿ. ಬಂದಿದ್ನಿ ಅಂದ್ರೆ ತಿರ್ಗಿ ಇಲ್ಲೇನೆ ಕೂಲಿ ಕೆಲಸ ಮಾಡ್ಕೊಂಡು ನಾನು ಇರ್ತೀನಿ. ಇನ್ನೆಲ್ಲಿ ಏನಕ್ಕೆ ಹೋಗೋಣ ನಾನು, ಎಲ್ಲಿನೂ ಹಾಗಾದ್ರೆ ಈ ಸಲ ಇಲ್ಲಿ ಈಗ MP ಎಲೆಕ್ಷನ್ ಇದೆ, ಸೊ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀರಾ, ಬಿಜೆಪಿಗೆ ಸಪೋರ್ಟ್ ಮಾಡ್ತೀರಾ? ಹೇಳ್ರಿ ನೀವೇನೆ. ಇಷ್ಟೆಲ್ಲ ಹೇಳಿದ್ಮೇಲೆ ನೀವು ಬಿಜೆಪಿ ಕಾಂಗ್ರೆಸ್ಗೆ ಅಲ್ಲ ನೀವೇ ಹೇಳ್ರಿ, ಇಷ್ಟು ಹೇಳಿದ್ದೀನಿ, ಅದ್ರ ಮೇಲೆ ನಾವ್ ಯಾವ್ದಕ್ ಮಾಡ್ಬೇಕಂತ ಹೇಳ್ರಿ. ಸರಿ, ಡೌಟೇ ಇಲ್ಲ. ಅವ್ರು ಇಷ್ಟೆಲ್ಲ ಹೇಳಿದ್ಮೇಲೆ ಸುಮ್ಮನೆ ಚೆಕ್ ಮಾಡೋಣ ಅಂತ ಕೇಳಿದೆ. ಸೊ ಇನ್ನೊಂದಷ್ಟು ಜನ ಇದಾರೆ. ಮೇಡಮ್ ನಮಸ್ತೆ, ಏನಂತೀರಿ ತಾವು? ಸರ್, ಕಾಂಗ್ರೆಸ್ ಬಂದಿರೋದ್ರಿಂದ ಎಲ್ರಿಗೂ ಅನುಕೂಲ ಆಗೈತೆ. ಎಲ್ರಿಗೂ ಎಲ್ಲಾ ಇದಕ್ಕೂ ಪರಿಸ್ಥಿತಿಗೂ ಒಳ್ಳೇದಾಗೈತೆ. ಪ್ರತಿ ವಿಶ್ವರಿಂದಾನು ಎಲ್ರಿಗೂ ಅನುಕೂಲ ಆಗೈತೆ ಸರ್. ಪ್ರದೀಪ್ ಈಶ್ವರಿಂದ ಏನ್ ಅನುಕೂಲ ಆಗಿದೆ ಮೇಡಮ್? ಆಗೈತೆ ಸರ್, ನಮ್ಗೆ ಸಾಕಷ್ಟು ಆಗೈತೆ. ಆಗಿರೋದ್ರಿಂದ ನಾವು ಹೇಳ್ತಾ ಇದ್ದೀವಿ ಸರ್, ನಾಳೆನು ಒಳ್ಳೇದಾಗ್ಲಿ, ಕಾಂಗ್ರೆಸ್ ಬರ್ಲಿ ಸರ್, ನಾವು ಅದಕ್ಕೆ ಹಾಕೋದು ಒಟ್ಟು. ಕಡೆ MLA ಕಾಂಗ್ರೆಸ್ ಅವರೇ, MP ಕಾಂಗ್ರೆಸ್ ಅವರೇ ಬೇಕು ಸರ್, ಅವರೇ ಬೇಕು. ಅವ್ರು ಬರೋದ್ರಿಂದಾನೇ ಜನಗಳಿಗೆ ಸ್ವಲ್ಪ ನೆಮ್ಮದಿ ಬರುತ್ತೆ, ಅದಕ್ಕೆ ಅವರೇ ಬರ್ಲಿ ಸರ್. ಕಾಂಗ್ರೆಸ್ ಅವ್ರು ಬಂದಾಗ ಗಲಾಟೆಗಳು ಜಾಸ್ತಿ, ಹಂಗೆ ಹಿಂಗೆ ಅಂತಾರೆ. ಇಲ್ಲ ಸರ್, ಏನು ಇಲ್ಲ ಸರ್, ನಿರಾಳವಾಗೈತೆ, ಎಲ್ಲಾನು ಚೆನ್ನಾಗೈತೆ, ನಿರಾಳವಾಗೈತೆ. ಹೆಂಗಸ್ರಿಗೂ ಅನುಕೂಲ ಆಗ್ತೈತೆ, ಎಲ್ರಿಗೂ ಅನುಕೂಲ ಆಗ್ತೈತೆ. ಅದಕ್ಕೆ ಅವರೇ ಬರ್ಲಿ. ಸಿದ್ದರಾಮಯ್ಯ ಅವರು ಬಂದು ಸಾಕಷ್ಟು ಅನುಕೂಲ ಮಾಡ್ತಾವ್ರೆ ಜನರನ್ನ, ಎಲ್ರಿಗೂ ಒಳ್ಳೇದಾಗ್ತೈತೆ ಸರ್. ಅವರೇ ಬರ್ಲಿ, ಒಳ್ಳೇದಾಗುತ್ತೆ. ಗ್ಯಾರಂಟಿದೆಲ್ಲ ಬರ್ತಿದ್ಯಾಮ್ಮ? ನಿಮ್ಮ MLA ಅವರು ಗ್ಯಾರಂಟಿ ಸ್ಕೀಮ್ಗಳೆಲ್ಲಾನು ಕೂಡ ನಿಮಗೆ ತಲುಪಿಸಿದಾರ? ಎಲ್ಲ ತಲುಪಿಸಿದಾರೆ ಸರ್. ಅವ್ರು ಏನೇನ್ ಹೇಳೋರೆ ಅದೆಲ್ಲ ಮಾಡ್ಕೊಂಡ್ ಬರ್ತಾವ್ರೆ ಸರ್. ಸರ್, MP ನಲ್ಲೂ ಗೆದ್ರೆ ಇನ್ನೂ ಅನುಕೂಲ ಆಗುತ್ತೆ. ಇನ್ನ ಅನುಕೂಲ ಆಗುತ್ತೆ ಸರ್, ಅವ್ರ ಗೆದ್ರುನು ಜನರನ್ನ ಎಲ್ರೂನು ಅನುಕೂಲ ಆಗುತ್ತೆ ಸರ್. ಏನೋ ಹೇಳ್ತಿರು, ಪ್ರದೀಪ್ ಈಶ್ವರ್ ಯಾರು ಹೇಳ್ತಾರೋ ನಾವು ಅವ್ರಿಗೆ ಓಟ್ ಹಾಕ್ತೀವಿ ಅಂತ. ನೀವು? ಇಲ್ಲ ಸರ್, ಕಾಂಗ್ರೆಸ್ಗೆನೆ. ಅವ್ರು ಪ್ರದೀಪ್ ಈಶ್ವರ್ ಅವ್ರು ಹೇಳೋದು ಕಾಂಗ್ರೆಸ್ಗೆ ಓಟ್ ಹಾಕಿ. ಕಾಂಗ್ರೆಸ್ಗೆನೆ ಸರ್ ಹಾಕದವ್ರು, ಬೇರೆಯವ್ರಿಗೆ ಹೇಳ್ಬಿಟ್ರೆ ಹಾಕಕ್ಕಾಗುತ್ತೆ ಸರ್? ಇಲ್ಲ ಸರ್, ಹಾಕಲ್ಲ. ಹಂಗೆ ಒಳ್ಳೇದಾಗುತ್ತೆ ಸರ್. ಇಲ್ಲೇನೋ ಆಂಬುಲೆನ್ಸ್ ಎಲ್ಲ ಬಿಟ್ಟಿದ್ದಾರೆ, ಮತ್ತೆ ಸ್ಕೂಲ್ ಮಕ್ಳಿಗೆ ಇದೆಲ್ಲ ಕೊಟ್ಟಿದ್ದಾರೆ, ನಿಜಾನ ಮೇಡಮ್? ಅವೆಲ್ಲ ನಿಜಾನೇ ಸರ್. ಎಲ್ಲರಿಗೂ ಮಕ್ಳಿಗೂ ಅನುಕೂಲ ಆಗ್ತೈತೆ, ಆಂಬುಲೆನ್ಸ್ ಅವ್ರಿಗೂ ಅನುಕೂಲ ಆಗ್ತೈತೆ ಸರ್. ಯಾರ ಕೈಲೆ ಮನುಷ್ಯವ್ರೆ ಅವ್ರಿಗೆ ಅನುಕೂಲ ಆಗ್ತೈತೆ. ಈ ಸ್ಕೂಲ್ ಅವ್ರಿಗೂ ಮಕ್ಳನ್ನ ಬಟ್ಟೆ ಎಲ್ಲ, ಶಾಲಾ ಮಕ್ಳಿಗೆಲ್ಲಾನು ನಮ್ಮ ಮಕ್ಳು ಹೋಗ್ತಾ ಇದ್ರು, ಅವ್ರಿಗೂ ಕೊಟ್ಟವ್ರೆ ಬಟ್ಟೆ. ಸರ್, ಕ್ವಾಲಿಟಿ ಎಲ್ಲ ಚೆನ್ನಾಗೈತೆ ಸರ್. ಸ್ವಂತ ನನ್ನ ಮಗುನ ಕೊಟ್ಟವಳೆ, ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಸರ್ ಖುಷಿ ಆಗುತ್ತೆ, ಖುಷಿ ಆಗುತ್ತೆ ಸರ್. ಬಿಜೆಪಿ ಇದ್ದಾಗ ಯಾವ್ದು ಬಂದಿರ್ಲಿಲ್ಲ, ಇವಾಗ ಬಂದೈತೆ ಸರ್. ಒಳ್ಳೇದಾಗ್ಲಿ ಸರ್.